ಇದೀವಿ ಬರ್ರಿ. ಸ್ನೇಹಿತರೆ, ನಮ್ಮೆಲ್ಲ ಒಂದು ಸಹೋದರ ಸಹೋದರಿಯರ ನೆರವಿನಿಂದ ಒಂದು ಈ ಸ್ವಚ್ಛತಾ ಕಾರ್ಯ ಅಂದರೆ ಕಲ್ಯಾಣಿ ಸ್ವಚ್ಛತಾ ಕಾರ್ಯ ಮುಗಿದಿದೆ. ಫಸ್ಟ್ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ಒಂದು ಸ್ವಲ್ಪ ಗಮನ ಹರಿಸಿ ಯಾವ ರೀತಿ ಇದೆ ಅಂತಂತ ಭಾಳಷ್ಟು ಖುಷಿ ಆಗ್ತೈತೆ. ನಮ್ಮ ಜೊತೆಯಲ್ಲಿ ನಮ್ಮ ಇವು ಮಕ್ಕಳು ಕೂಡ ಜಾಯ್ನ್ ಆಗ್ತಾ ಇರೋದು ಭಾಳಷ್ಟು ಖುಷಿ ವಿಚಾರ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಜನ ಜಾಯ್ನ್ ಆಗಲಿ, ಭಾಳಷ್ಟು ಖುಷಿ ಆಗ್ತೈತೆ. ಇದೊಂದು ಸ್ವಚ್ಛತಾ ಕಾರ್ಯ ನಾವು ಒಂದು 2 ಅವರು ಅಂತಂತ ಬಂದ್ವಿ, ಬಟ್ ಊರಿನವರ ಪ್ರೋತ್ಸಾಹ ಇಲ್ಲದ ಕಾರಣ ಇಷ್ಟೊತ್ತಾಯಿತು. ಇಲ್ಲಿ 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 ಇವತ್ತಿನ ದಿವಸ ಇಲ್ಲಿ ನಾವು ಇಲ್ಲಿ ಕೊನಗಟ್ಟೆ ಗ್ರಾಮದ ಈ ಓಂ ಶಕ್ತಿ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ನಾವು ಹಸಿ ಕರ್ಗ ಅಮ್ಮೋ ಟೈಮಲ್ಲಿ ನಾವು ಇದನ್ನು 9 ದಿನಗಳ ಕಾಲ ಇಲ್ಲಿ ಪುಣ್ಯ ಸ್ಥಾನ ಸಹ ಹಸಿ ಕರ್ಗ ಇನ್ನೊಂದು ಮತ್ತೊಂದು ಎಲ್ಲ ಇಲ್ಲೇ ನಾವು ಮಾಡ್ತೀವಿ. ಅದನ್ನು ಇವತ್ತು ದೊಡ್ಡಬಳ್ಳಾಪುರ ದೇವಾಲಯ ಸಮಿತಿ ಮಾಡಿರ್ತಕ್ಕಂಥ ನಮ್ಮ ಈ ಕೆಂಪೇಗೌಡ ಟೀಮ್ ಅವ್ರ ಕಡೆಯಿಂದ ಇವತ್ತು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವತ್ತು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ನಡೀತಾ ಇದೆ. ಎಲ್ಲರೂ ಸಹಕಾರ ಆಗಬೇಕಾಯಿತು. ಇವತ್ತು ಬೆಳಗಿನ ಜಾವ ತುರ್ತಾಗಿ ಅರ್ಜೆಂಟಾಗಿ ಬಂದಿರೋದ್ರಿಂದ ಇವತ್ತು ಊರಿನವರು ಯಾರೂ ಭಾಗವಹಿಸಿರುವುದಿಲ್ಲ. ಆದ್ದರಿಂದ ಎಲ್ಲರೂ ಸಹ ಒಗ್ಗಟ್ಟಾಗಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ನಮ್ಮ 2 ಮಾತನ್ನು ಮುಗಿಸ್ತೀನಿ. ಆ ಪ್ಲಾಸ್ಟಿಕ್ನೆಲ್ಲ ತೆಗೆದು ಅದ್ರೊಳಗೆ ಹಾಕ್ಬಿಡ್ರಮ್ಮ. ಹಾಂ, ಮಡಿಕೆಗಳೆಲ್ಲ ಇತ್ತು, ಮೊಳಕೆ ಆಗ್ಬಿಟ್ಟವ. ಆಮೇಲೆ ಇದು ಮಾಡಿ ಹಾಂ, ಮಡಿಕೆಗಳೆಲ್ಲ ಹಾಕವ್ರ. ಸ್ನೇಹಿತರೆ ನೋಡಿ, ನಮ್ಮ ಪ್ರತಿಯೊಬ್ಬರು ನಮ್ಮ ಶ್ರಮದಾನಿಗಳು ಕಷ್ಟಪಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಈ ಊರಾಗ್ನವ್ರು ಇನ್ನೂ ಒಬ್ಬರು ಬಂದಿಲ್ಲ. ಅದು ನಮ್ಮ ಹುಡುಗರು ಬಂದು ನಮ್ಮ ಕೃಷ್ಣ ಅವ್ರು ಇರ್ಬೋದು, ನಮ್ಮ ಆಚಾರಪ್ಪನವ್ರು ಇರ್ಬೋದು, ಗೋಪಾಲ ಅವ್ರು ಇರ್ಬೋದು, ನಮ್ಮ ಗಂಗಣ್ಣ ಮಕ್ಕಳನ್ನ ಪ್ರತಿಯೊಂದು ಜಾಗಕ್ಕೂ ಕರ್ಕೊಂಬರ್ತಾರೆ ಸ್ವಚ್ಛತಾ ಕಾರ್ಯಕ್ಕೆ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಇವರು ತೂಬ್ಗೆರೆ ನಮ್ಮ ಕೃಷ್ಣ CM ಅವರು ಅವ್ರ ಫ್ಯಾಮಿಲಿ ಪೂರ್ತಿ ಬಂದ್ಬಿಟ್ಟಿದ್ದಾರೆ ಸ್ವಚ್ಛತಾ ಕಾರ್ಯಕ್ಕೆ. ಇರಮ್ಮ, ಅಪ್ಪ ಮಗಳು ತೆಗಿತೀನಿ. ಹೇಳ್ಕೊಳ್ಳೋ ಕ್ಲೀನಾಗಿ. ತಾಲೂಕು ದೇವಾಲಯದ ಸ್ವಚ್ಛತಾ ಸಮಿತಿಯವರು ಈ ದಿನ ಕೊನಗಟ್ಟೆ ಗ್ರಾಮಕ್ಕೆ ಬಂದು ನಮ್ಮ ಕೊನಗಟ್ಟೆ ಗ್ರಾಮದ ಕಲ್ಯಾಣಿಯನ್ನು ಎಲ್ಲ ಗಿಡ ಮತ್ತು ಇದರಿಂದ ಎಲ್ಲ ತುಂಬೋಗಿತ್ತು. ಅದನ್ನೆಲ್ಲ ಬಹಳ ಸ್ವಚ್ಛವಾಗಿ ನೀಟಾಗಿ ಮಾಡ್ತಾ ಇದ್ದಾರೆ. ಹಾಗೂ ಇದೇ ಥರ ಪ್ರತಿ ವಾರ ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ಇರ್ತಕ್ಕಂಥ ದೇವಾಲಯಗಳನ್ನು ಇವರು ಸ್ವಚ್ಛತೆ ಮಾಡ್ತಾ ಬಂದಿದ್ದಾರೆ. ನಿನ್ನಳ್ಳಿ ಗ್ರಾಮದಲ್ಲಿ ಆಗ್ಬೋದು, ತೂಬ್ಗೆರೆಯಲ್ಲಿ ಆಗ್ಬೋದು, ದೊಡ್ಡಬಳ್ಳಾಪುರದಲ್ಲಿ ಆಗ್ಬೋದು, ಇವರೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ನಮಗಂತೂ ನೋಡೋಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ಆ ಸಮಿತಿಯವರಿಂದ ನಮ್ಮ ಕೊನಗಟ್ಟೆ ಗ್ರಾಮದ ಕಲ್ಯಾಣಿಯನ್ನು ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕೊನಗಟ್ಟೆ ಗ್ರಾಮಸ್ಥರಿಂದ ತುಂಬುದರ ಧನ್ಯವಾದಗಳು. ಆದರೆ ಇಲ್ಲಿ ಒಂದು ಸಂಗತಿ ಏನಂತಂದರೆ, ಆ ಸಮಿತಿಯವರು ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಯಾರೂ ಸಹ ಕೊನಗಟ್ಟೆ ಗ್ರಾಮಸ್ಥರು ಹೆಚ್ಚಾಗಿ ಪ್ರೋತ್ಸಾಹ ನೀಡಿರಲಿಲ್ಲ. ಅದು ಒಂದು ಬೇಸರದ ಸಂಗತಿ ಆಗಿರ್ತದೆ. ದಯವಿಟ್ಟು ಎಲ್ಲರೂ ಬಂದು ಕೈ ಜೋಡಿಸಿದ್ರೆ ಇನ್ನೂ ಚೆನ್ನಾಗಿ, ಇನ್ನೂ ಅವ್ರಿಗೆ ಹುಮ್ಮಸ್ಸು ಬರೋದು. ಇನ್ನೂ ಸುತ್ತು ಎಲ್ಲ ಕ್ಲೀನ್ ಮಾಡೋದಿದೆ. ಬಂದು ಕೆಲಸಗಳು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತಾಲೂಕಿನಾದ್ಯಂತ ಇವರು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕಾಗುತ್ತೆ. ನಾನು ಸಹ ಇವ್ರ ಜೊತೆಯಲ್ಲಿ ಹೋಗಿ ಮುಂದಿನ ದಿನಗಳಲ್ಲಿ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ 12 ಮಾತನ್ನು ಮುಗಿಸ್ತೀನಿ. ಏನಂದರೆ, ಈಗ ಓಂ ಶಕ್ತಿ ದೇವಸ್ಥಾನ 4-5 ಪ್ರತಿಷ್ಠಾಪನೆ ಇದೆ. ಆ ಸಮಯಕ್ಕೆ ಪಾಪ ಇವ್ರು ಬಂದೆಲ್ಲ ಈ ಸ್ವಚ್ಛತೆ ಮಾಡ್ತಾ ಇರೋದು ತುಂಬ ಉಪಕಾರ ಆಗ್ತಾ ಇದೆ. ಹಾಗೂ 4-5 ದೇವಸ್ಥಾನದ ಜೀರ್ಣೋದ್ಧಾರ ಇರೋದ್ರಿಂದ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಓಂಶಕ್ತಿ ಭಕ್ತಾದಿಗಳು ಹಾಗೂ ಎಲ್ಲ ಇವರು ಬಂದು ದೇವಿಯ ಕೃಪೆ ಪಾತ್ರರಾಗಬೇಕು ತಮ್ಮಲ್ಲಿ ಈ ಮುಖಾಂತರ ಕೇಳ್ಕೊಂತೀವಿ. ತಾಲೂಕು ಏನು ದೇವಾಲಯ ಸ್ವಚ್ಛತಾ ಸಮಿತಿ ಇದೆಯೋ ಅವರಿಗೆ ನಮ್ಮೆಲ್ಲ ಕೊನಗಟ್ಟೆ ಗ್ರಾಮಸ್ಥರಿಂದ ಹಾಗೂ ಓಂಶಕ್ತಿ ಭಕ್ತಾದಿಗಳಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ.
ಸ್ನೇಹಿತರೆ, ಸ್ವಚ್ಛತಾ ಕಾರ್ಯ ಸಂಪೂರ್ಣ ಆಗಿದೆ. ನಾವಿನ್ನ ಮನೆ ಕಡೆ ಹೊರಡ್ತೀವಿ. ಎಲ್ಲ ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದಗಳು.